ನಮಸ್ಕಾರ ಸ್ನೇಹಿತರೆ. ನಿಮ್ಮ ಕಾಟನ್ನ ಫಿಟ್ಟಿಂಗ್ ಮಾಡೋ ಮುಂಚೆ ಒಂದು ಕಡೆಯಿಂದ ಒಂದು ಕಡೆ ತಗೊಂಡು ಹೋಗುವಾಗ ಫಿಟ್ಟಿಂಗ್ ಮಾಡೋ ಮುಂಚೆ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರೋ ಟಿಪ್ ಅನ್ನೋದಾದರೆ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಹೆಡ್ ಸೈಡ್ ಅಂತ. ಅದು ಯಾವಾಗಲೂ ಎತ್ತರ ಇರುತ್ತೆ ಮತ್ತು ಕಾರ್ವಿಂಗ್ ಇರುತ್ತೆ. ಅದು ಹೆಡ್ ಸೈಡ್, ಟಾಪ್. ಕಾರ್ಪೆಂಟ್ರ್ ಭಾಷೆಯಲ್ಲಿ ಅದನ್ನು ಟಾಪ್ ಅಂತ ಕರಿತೀವಿ. ಟಾಪ್ ಸೈಡ್. ಇದು ಬಾಟಮ್ ಸೈಡ್. ಬಾಟಮ್ ಸೈಡ್ದು ಈ ಕಡೆ ಕಾರ್ವಿಂಗ್ ಇರುತ್ತೆ, ಟಾಪ್ ಸೈಡ್ದು ಈ ಕಡೆ ಕಾರ್ವಿಂಗ್ ಕಾಣಿಸ್ತಾ ಇರುತ್ತೆ. ಯಾವಾಗಲೂ ಅದನ್ನು ಮಾಡೋ ಕಾರ್ಪೆಂಟ್ರ್ ಏನು ಮಾಡಿರ್ತಾರೆ, ಟಾಪ್ ಸೈಡ್ಗೆ ಅದ್ರ ಮುಂದೆನೇ ಬರೋ ಹಾಗೆ ಟಾಪ್ ಅಂತ ಬರೆದಿರ್ತಾರೆ. ಅದನ್ನು ಬಾಟಮ್ ಸೈಡ್ಗೆ ಸೇರ್ಸೋಕ್ಕಾಗಲ್ಲ. ಅಗೈನ್ ಕಾರ್ವಿಂಗ್ ಎಲ್ಲಿರುತ್ತೆ ಅದು ಟಾಪ್, ಅದು ಮುಂದೆ ಬಂದಿರುತ್ತೆ, ಅದು ದೊಡ್ಡದಿರುತ್ತೆ, ಅದ್ರ ಮುಂದೆನೇ ಟಾಪ್ ಅಂತ ಬರೆದಿರ್ತಾರೆ. ನೀವು ಅದನ್ನು ಟಾಪ್ ತಂದು ಈ ಕಡೆ ಹಾಕಿದ್ರೆ, ಬಾಟಮ್ ಸೈಡ್ ಹಾಕಿದ್ರೆ ಫಿಟ್ ಆಗಲ್ಲ. ನೀವೇನು ಸರ್ಕಸ್ ಮಾಡಿದ್ರೂ ಫಿಟ್ ಆಗಲ್ಲ. ಸೊ ಟಾಪ್ ಅನ್ನೋದನ್ನು ರೆಕಗ್ನೈಸ್ ಮಾಡಿ ಟಾಪ್ ಕಡೆಗೆ ಹಾಕಿದ್ರೆ 5 ನಿಮಿಷದ ಕೆಲಸ. ಬಾಟಮ್ ಸೈಡ್, ಟಾಪ್, ಟಾಪ್. ಇವಾಗ ಹೆಡ್ ರೆಸ್ಟ್ ಮತ್ತು ಫೂಟ್ ರೆಸ್ಟ್ ಸರಿ ಮಾಡಿದ್ದೀವಿ. ಇದು ಹೆಡ್ ರೆಸ್ಟ್ ಕಡೆ ಕಾರ್ಪೆಂಟರ್ ಹಿಂಟ್ ಕೊಟ್ಟಿರ್ತಾರೆ ಟಾಪ್ ಅಂತ ಬರೆದು. ಫೂಟ್ ರೆಸ್ಟ್ ಕಡೆ ಕಾರ್ವಿಂಗ್ ಈಚೆ ಇರುತ್ತೆ, ಶಾರ್ಟ್ ಇರುತ್ತೆ. ಹೆಡ್ ರೆಸ್ಟ್ ಹೈಟ್ ಇರುತ್ತೆ, ಟಾಪ್ ಅಂತ ಬರೆದಿರುತ್ತೆ. ಸೊ ಹಾಗೆ ಕೂಡಿಸಿ ನಿಮ್ಮ ಕಾಟನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ.